ಈ ವಾರದಲ್ಲಿ 24ನೇ ತಾರೀಕಿಂದ ಭಾಳ ವಿಶೇಷವಾಗಿ 30ನೇ ತಾರೀಕು ಈ ವಾರದಲ್ಲಿ ಹೇಗಿರ್ತವೆ ಗ್ರಹಗಳು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನ ರಾಶಿವರೆಗೂ ಸಂಚಾರವನ್ನು ಮಾಡ್ತಾನೆ. ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ಸು. ಇಷ್ಟು ರಾಶಿಯಲ್ಲಿ ಸಂಚಾರ ಮಾಡೋಕ್ಕಾರೆ ಒಂದು ಮಕರ ಮತ್ತು ಕುಂಭರಾಶಿ ವಿಪರೀತ ರಾಜಯೋಗನ ತಂದು ಕೊಡ್ತಾನೆ. ಆದರೆ ಶನಿ ಗ್ರಹ ಬಂದು ಬಹಳ ವಿಶೇಷವಾಗಿ ಮೀನ ರಾಶಿಲಿದ್ದಾನೆ. ರಾಹು ಬಂದು ಕುಂಭರಾಶಿಲಿದ್ದಾನೆ. ರಾಹು ಗ್ರಹನೂ ಕೂಡ ಒಂದು ಕುಂಭರಾಶಿಲಿದ್ದಾನೆ. ಅದೇ ಥರ ಗುರು ಉಚ್ಚನಾಗಿದ್ದಾನೆ. ಉಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು, ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ. ಗುರು ಉಚ್ಚನಾದರೆ ಒಳ್ಳೆಯ ಬುದ್ಧಿ ಬರೋದ್ರಿಂದ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ. ಗುರು ಉಚ್ಚನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತಾರೆ. ಕೇತು ಗ್ರಹ ಬಂದು ಸಿಂಹರಾಶಿಲಿದ್ದಾನೆ. ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ. ಇಲ್ಲೇನಾಗುತ್ತೆ, ಬುಧ ಮತ್ತು ಶುಕ್ರ ತುಲಾ ರಾಶಿಲಿದ್ದಾರೆ. ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ, ಶುಕ್ರ ಬದಲಾವಣೆ ಆಗ್ತಾನೆ. ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ. ಆದರೆ ಬುಧ ಅಲ್ಲೇ ಇರ್ತಾನೆ ತುಲಾ ರಾಶಿಯಲ್ಲಿ. ಹಾಗಾಗಿಯೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ಮಕ್ಕಳು ಹುಟ್ಟಕ್ಕೆ ಸೂಪರ್ ರಾಜಯೋಗ. ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋದು. ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ. ತುಂಬ ಸಿಕ್ಕಾಪಟ್ಟೆ ಲಕ್ಕನ್ನು ತಂದು ಕೊಡುತ್ತೆ. ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು, ಸಮಸ್ಯೆಗಳು, ಆಕ್ಸಿಡೆಂಟು, ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ. ಅದೇ ರೀತಿಯಲ್ಲಿ ನೀವು ತಿಳಿದಿರೋ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ತುಂಬ ಕೋಟ್ಯಾಧೀಶ್ವರ ಆಗಬೇಕು. ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಮಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ. ಭಾಳ ಮಿರಾಕಲ್ ಆಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂದರೆ ಸಿಂಹ ರಾಶಿಯಲ್ಲಿ ಏನಾದ್ರು, ಧನು ರಾಶಿಯಲ್ಲಿ ಏನಾದ್ರು ಮಕ್ಕಳು ಹುಟ್ಟರೆ ತಂದೆಯನ್ನು ಬೇಗ ಕಳ್ಕೊತಾರೆ. ತಂದೆಗೆ ಸಮಸ್ಯೆಗಳು ಬರ್ತವೆ, ತಾತನ ಸಮಸ್ಯೆ ಬರುತ್ತೆ. ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು. ಅದನ್ನು ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಸೂರ್ಯ ಬುಧ ಶುಕ್ರ ಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು. ಧನುರ್ ಲಗ್ನ ಈ ವಾರದಲ್ಲಿ ಹುಟ್ಟಕ್ಕೆ ಒಳ್ಳೆಯ ಟೈಮಲ್ಲ. ನೀವು 100% ಮಕರ ಲಗ್ನ ತುಂಬ ಟಾಪ್ ಲಗ್ನ. ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆ ಕೋಟ್ಯಾಧೀಶ್ವರಾಗ್ತಾರೆ. ಪರ್ಸ್ನಲ್ ಲೈಫ್, ಹ್ಯಾಪಿ ಲೈಫ್ ಎಲ್ಲವೂ ಶ್ರೀಮಂತರಾಗ್ತಾರೆ. ತುಂಬ ರಿಚ್ ಪೀಪಲ್ಸ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ಲಗ್ನಕ್ಕೆ, ಮಕರ ರಾಶಿಗೆ ವಿಪರೀತ ರಾಜಯೋಗ ಇರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ವೃಷಭ ಲಗ್ನದಲ್ಲಿ ಮಗು ಜನನವಾದರೆ ತಂದೆ ಕೋಟ್ಯಾಧೀಶ್ವರಾಗ್ತಾರೆ. ಆದರೆ ಕೋಟ್ಯಾಧೀಶ್ವರಾಗುತ್ತೆ. ಆ ಹುಟ್ಟೋವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ. ವೃಷಭ ಲಗ್ನದಲ್ಲಿ ಹುಟ್ಟರೆ ತಂದೆ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ. ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ. ಆಗದೇ ಇರೋ ಥರ ನೋಡ್ಕೊಳ್ಳಿ, ಒಳ್ಳೆಯದಾಗಲಿ. ಮಕರ ರಾಶಿಗೆ ವಿಪರೀತ ರಾಜಯೋಗ. ಏನು ರೀ ಪುಣ್ಯ ನಿಮ್ಮದು. ಕುಂತ್ರೇನು ಯೋಗ, ನಿಂತರೆ ಯೋಗ, ಮಲಗಿದ್ರೆ ಯೋಗ. 100% ಕುಂತ್ಕೊತೀರ ಮಲಗ್ತಿರೋ ಗೊತ್ತಿಲ್ಲ ನಿಮಗೆ. ಯೋಗದ ಮೇಲೆ ಯೋಗ. ಮಕರ ಲಗ್ನದಲ್ಲಿ ಮಕ್ಕಳು ಹುಟ್ಟೋಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು. ಮಕರ ಲಗ್ನದವ್ರಿಗೆ ತುಂಬ ಯೋಗ. ಮಕರ ರಾಶಿಯವ್ರಿಗೆ ಯೋಗ ಖಂಡಿತ ಕೂಡ. ಮಕ್ಕಳೇ ಮಲಗಿದವ್ರಿಗೆಲ್ಲ ಯೋಗ ಬಂದುಬಿಟ್ಟಿತ್ತು 100%. ಮಕರ ರಾಶಿಯವರೆಲ್ಲ ಮಲಗಿದ್ರು 100%. ನನ್ನ ಹತ್ರ ಸ್ಟೋನೆಲ್ಲ ತಗೊಂಡ್ಮೇಲೆ ಮಕರ ರಾಶಿಯವ್ರು ತುಂಬ ಚೆನ್ನಾಗಿದ್ರು 100%. ಇಂಥ ಯೋಗ ಮಕರ ರಾಶಿಯವ್ರಿಗೆ ಮತ್ತೆ ಲೈಫಲ್ಲೇ ಸಿಗಲ್ಲ ರೀ. ಯುಗಾದಿ ಮೇಲೆ ಗೌರಿ ಹಬ್ಬ, ಗೌರಿ ಮೇಲೆ ರಂಜಾನ್ ಮೇಲೆ ಕ್ರಿಸ್ಮಸ್ ಹಬ್ಬ ಅನ್ನಂಗಾಯ್ತು. ಏನು ರೀ ಡಿಸೆಂಬರಲ್ಲಿ ಬರೋ ಹಬ್ಬ ಎಲ್ಲ ನವಂಬರ್ ಮಂತಲ್ಲೇ ಬಂದುಬಿಟ್ಟು 100% ಯೋಗದ ಮೇಲೆ ಯೋಗ. ನೀವು ಇಲ್ಲೇ ಸ್ವಿಟ್ಜರ್ಲ್ಯಾಂಡ್ ನೋಡ್ದಂಗಿದೆ 100%. ಇಲ್ಲೇ ಅಮೇರಿಕ ನೋಡ್ದಂಗಿದೆ. ತಿರುಪತಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ನೋಡ್ದಂಗಿರುತ್ತೆ. ನೀವು ಈ ವಾರದಲ್ಲಿ ದಿವಸ 2 ಸರಿ ಸ್ನಾನ ಮಾಡಿ. ಮಲಗಬೇಕಾದ್ರೂ ಕೂಡ ನಿಮ್ಮ ದರಿದ್ರ ಸ್ಮೆಲ್ಲನ್ನು ಸೂರೆಲ್ಲ ಸುತ್ತಿಗೆ ಬಂದು ಅದರಲ್ಲೇ ಮಲಗಬೇಡಿ. ತೊಳೆದು ಡೈಲಿ ಹಾಸಿಗೆ ಬೆಡ್ಶೀಟನ್ನು ಚೇಂಜ್ ಮಾಡಿ, ಡೈಲಿ ಬಟ್ಟೆ ಚೇಂಜ್ ಮಾಡಿ. ನಿಮ್ಮ ಯೋಗವನ್ನು ಬರುತ್ತೆ 100%. ಮಕರ ರಾಶಿಯವ್ರಿಗೆ ತುಂಬ ಯೋಗ ಬರಬೇಕು ಅಂದರೆ ನಿಮಗೆ ದರಿದ್ರ ಹೋಗ್ಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ. ಮಕರ ರಾಶಿಯವರು ಕಾಲು ಉಗುರು ಸಂಧಿಯಲ್ಲಿ, ಕೈ ಉಗುರು ಕಾಲು ಉಗುರು ಸಂಧಿಯಲ್ಲಿ ಧೂಳು ಇಲ್ದಂಗೆ ತೆಗೀರಿ. ತುಂಬ ಒಳ್ಳೆಯದಾಗುತ್ತೆ. ಉಗುರು ಸಂಧಿನ ಕ್ಲೀನ್ ಮಾಡಿಸ್ಕೊಳ್ಳಿ. ನಿಮಗೆ ಈ ವಾರದಲ್ಲಿ ಖಂಡಿತ ಕೂಡ ಆಗುತ್ತೆ. ಉಗುರನ್ನ ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಅದೃಷ್ಟ ಇರೋದೇ ಉಗುರಲ್ಲಿ ಮಕರ ರಾಶಿಯವ್ರಿಗೆ. ಯಾಕಂದರೆ ಮಕರ ರಾಶಿಯವ್ರಿಗೆ ಉಗುರು ರಫ್ ಗಲೀಜಿದ್ರೆ ನಿಮಗೆ ಕಷ್ಟದ ಮೇಲೆ ಕಷ್ಟ ಬರುತ್ತೆ. ಮಕರ ರಾಶಿಗೆ ಭಯಂಕರವಾದ ಯೋಗವನ್ನು ಕೊಡ್ತಾನೆ. ಯಾಕಂದರೆ ಬುಧ ದಶಮ ಸ್ಥಾನದಲ್ಲಿ ಯಾವುದೋ ಹೊಸ ಕೆಲಸ, ಕಾನೂನು ರೀತಿಯಲ್ಲಿ ಕೋರ್ಟ್ ಕೆಲಸ, ಲಿಟಿಗೇಷನ್ ಪ್ರಾಪರ್ಟಿ, ಭೂಮಿ ಪ್ರಾಪರ್ಟಿ, ಜಾಬು, ಎಜುಕೇಷನ್ ಎಲ್ಲ ಯೋಗ ಇದೆ. ಗುರು ದೃಷ್ಟಿ ರಾಶಿ ಮೇಲೆ ಬಿಡಿಂದ ಗುರು ಲಾಭಸ್ಥಾನ ನೋಡೋದನ್ನ ಸೂರ್ಯ ಗ್ರಹನೂ ಬುಧ ಗ್ರಹ ಶುಕ್ರ ಗ್ರಹ ಇದ್ದಾರೆ. ಈ ಪುರಿತ ರಾಜ ಈ ವಾರ ಕಿಂಗ್ ಅಂತ ಹೇಳ್ಬೋದು, ರಾಜ ಅಂತ ಹೇಳ್ಬೋದು. ತುಂಬ ಯೋಗವನ್ನು ಕೊಡ್ತಾನೆ. ಧನಸ್ಥಾನದಲ್ಲಿ ಕೂಡ ನಿಮಗೆ ರಾಹು ಗ್ರಹ ಇದ್ದರೂ ಕೂಡ ರಾಹು ಕೂಡ ನಿಮಗೆ 11ನೇ ಮನೆ, ಈ 3ನೇ ಮನೆಗೆ ಹೋಗ್ತಾರೆ.
ಶನಿ ತುಂಬ ಪಾಸಿಟಿವ್ ಇರುತ್ತೆ. ನೀವು ಯಾವುದೇ ಡಿಪಾರ್ಟ್ಮೆಂಟಲ್ಲಿರಲಿ, ಶೇರ್ ಮಾರ್ಕೆಟ್ ಆಗಿರ್ಬೋದು, ಬಟ್ಟೆ ಅಂಗಡಿ, ಚಿನ್ನದ ಅಂಗಡಿ, ಬೆಳ್ಳಿ ಅಂಗಡಿ, ಹೂವು ಅಂಗಡಿ, ತರಕಾರಿ ಅಂಗಡಿ, ಟ್ರಾವೆಲ್ಸು, ಆಟೋ ಡ್ರೈವರು, ಲಾಯರು, ಕೋರ್ಟು, ಪೊಲೀಸು, ಸಿನಿಮಾ ನಟರು, ಸೀರಿಯಲ್, ಎಲ್ಲರಿಗೂ ಯೋಗ ಅಂದರೆ ಯೋಗ. ಮಕರ ರಾಶಿ ಇರೋಷ್ಟು ಯೋಗ ಇನ್ನೊಂದು ಯಾವ ರಾಶಿಗೂ ಇಲ್ಲ. ಭಯಂಕರ ಲಕ್ಕು ತುಂಬ ಪಾಸಿಟಿವ್. ನೀವು ಒಂದೇನಪ್ಪ ಅಂದರೆ ಈ ವಾರದಲ್ಲಿ ನೀವು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ರೆ ಇನ್ನೂ ಯೋಗ. ಮತ್ತು ಈ ವಾರದಲ್ಲಿ ನೀವು ಹೋಗ್ಬೇಕಾದ್ರೆ ಟೆಂಪಲ್, ಅತಿ ಹೆಚ್ಚು ಟೆಂಪಲ್ಲು ಶುಕ್ರಗ್ರಹದು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು, ಹೆಣ್ಣು ದೇವ್ರಿಗೆ ಅತಿ ಹೆಚ್ಚು ಹೋಗಿ, ನಾಗದೇವತೆ ಟೆಂಪಲ್ಗೆ ಹೋಗಿ ತುಂಬ ಒಳ್ಳೇದು ಮಾಡ್ತಾರೆ. ನೀವು ಮಕರ ರಾಶಿಯರಿಗಂತೂ ತುಂಬ ನೆಮ್ಮದಿ. ಮನೇಲಿ ತಾಯಿಗೆ ತಂದೆಗೆ ಏನಾದ್ರು ಒಡವೆ, ಬಟ್ಟೆ, ವಸ್ತ್ರವನ್ನು ಖರೀದಿ ಮಾಡಿ. ಮಕರ ರಾಶಿಯವ್ರ ಮನೇಲಿ ಮಾವಿನಹಣ್ಣು ಇಲ್ಲ ಆಪಲ್ ನಡಿ ತುಂಬ ಪಾಸಿಟಿವ್ ಇರುತ್ತೆ. ಮಾವಿನಹಣ್ಣು, ಆಪಲ್ಲು ತುಂಬ ಪಾಸಿಟಿವ್ ನಿಮ್ಮ ಲೈಫಲ್ಲಿ ಭಾಳ ಯೋಗವನ್ನು ಕೊಡುತ್ತೆ, ತುಂಬ ಲಕ್ಕನ್ನು ಕೊಡುತ್ತೆ. ಮಕರ ರಾಶಿಯವರು ಸ್ವಲ್ಪ ಡೈಲಿ ನಲ್ಲಿಕಾಯಿ ತಿನ್ನಿ, ನಿಮಗೆ ಲಕ್ ಬರುತ್ತೆ. ಒಳ್ಳೆಯದಾಗಲಿ.